ಹಾಯ್ ಫ್ರೆಂಡ್ಸ್, ಲಿಟ್ರಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾವ ಥರ ಇದೆ ಅಂತಂದರೆ ಇದು ಜ್ಯುವೆಲರಿ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಿದ್ಯೋ ನನಗಂತೂ ಗೊತ್ತಿಲ್ಲ, ಬಟ್ ಎದುರುಗಡೆ ಎಕ್ಸಾಕ್ಟ್ಲಿ ಚಿನ್ನದ್ದು ಎಕ್ಸಾಕ್ಟ್ಲಿ ಅನ್ನೋದು ಕಾಣಿಸ್ತಿದೆ. ನೋಡಿದ್ರೆ ಇನ್ ಬಜೆಟಲ್ಲೇ ಇದೆ. ನಾನು ತೊಗೊಂಡಿದ್ದೀನಿ ಈಗ ಒಂದು 3-4 ಇಯರ್ಸ್ ಬ್ಯಾಕು ಒಂದು ಸರ, ಮತ್ತು ಇದನ್ನ ಬರೀ ಓಲೆ ಮೂರೇ ಬಂದಿದ್ದು. ಬಟ್ ಇದರಲ್ಲಿ ಜಡೆಬಿಲ್ಲೆ, ಸರ, ಓಲೆ, ಡಾಬು, ಆಮೇಲೆ ಬೈತಳೆ ಬಟ್ಟು ಪ್ರತಿಯೊಂದು ಬಂದಿದೆ. ಹಾರ, ಲಾಂಗ್ ಹಾರ ನೋಡ್ಬೋದು, ಮತ್ತೆ ಕೈಗೆ ಹಾಕೊಂತಾರಲ್ಲ ಅದು ಹೊಂಕಿ ಅಂತ ಹೇಳ್ತಾರಲ್ಲ ಅದು ಎಲ್ಲಾನು ಬಂದಿದೆ ಫ್ರೆಂಡ್ಸ್. ಮತ್ತೆ ಅದೆಲ್ಲಾನು ಕೂಡ ಲಕ್ಷ್ಮಿ ಡಾಲರಲ್ಲೇ ಬಂದಿದೆ. ಲಕ್ಷ್ಮಿಗೆ ಉಡ್ಸೋರು, ಲಕ್ಷ್ಮಿಗೆ ಅಂತಾನೆ ಸಪ್ರೇಟಾಗಿ ತೆಗ್ದಿಡೋರು ಖಂಡಿತವಾಗ್ಲೂ ತೆಗ್ದಿಡ್ಬೋದು. ಅದ್ರ ಜೊತೆಗೆ ಯಾರಾದ್ರೂ ಬ್ರೈಡ್ಸ್ ಇದ್ರೆ, ಇದಕ್ಕೆ ಅಪ್ಕಮಿಂಗ್ ಬ್ರೈಡ್ಸ್ ಇದ್ರೆ ಅವ್ರಿಗೂ ಕೂಡ ಇದಾಗುತ್ತೆ, ಅಂದ್ರೆ ಮ್ಯಾಚ್ ಆಗುತ್ತೆ. ಜೊತೆಗೆ ಯಾರಾದ್ರೂ ಗೃಹ ಪ್ರವೇಶ ಮಾಡೋರಿದ್ರೆ ಅವ್ರಿಗೂ ಕೂಡ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಬಂದು ಜಡೆ ಬಿಲ್ಲೆ. ಸೊ ನನಗೆ ಜಡೆ ಇಲ್ಲ ಅಂತ ನಾನು ಹಾಗೆ ತೋರಿಸ್ತಾ ಇದ್ದೀನಿ. 9 ಬಂದಿದೆ ಈ ತರ. ಆಮೇಲೆ ನೋಡಿ, ಇದು ಬಂದು ಕೈದು ಡಾಬು. ನೋಡಿ ನಾನು ಹಾಕೊಂಡಿದ್ದೀನಿ ಇವಾಗ, ಸೊಂಟದ ಪಟ್ಟಿ ಹಾಕೊಂಡಿದ್ದೀನಿ. ಸೊ ಆಮೇಲೆ ಹಾರ, ಮತ್ತೆ ನೆಕ್ಲೆಸ್ ಕೂಡ ಸೆಪ್ರೇಟ್ ಆಗಿ ನೀವು ಯೂಸ್ ಮಾಡ್ಬೋದು. ನೋಡಿ, ಇದು ಓಲೆಗೆ ಮಾಟಿ ತರನು ಅಟ್ಯಾಚ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಹಾಗೆ ಇದು ಬಂದು ಒಂಕಿದು ಏನ್ ತೋಳ್ ಬಂದಿ ಅಂತ ಹೇಳ್ತಾರಲ್ಲ ಅದು. ಮತ್ತೆ ನನ್ನ ಹತ್ರ ಇದಿಲ್ಲ, ಏನು ಇದು ಬೈತಲೆ ಬಟ್ ತೋರಿಸ್ತೀನಿ ರೀ ಫ್ರೆಂಡ್ಸ್. ಜಡೆ ಇಲ್ಲ, ಅದಕ್ಕೋಸ್ಕರ ಬೈತಲೆ ಬಟ್. ಹಾಯ್ ಫ್ರೆಂಡ್ಸ್, ಇದು ಬಂದು ಬ್ರ್ಯಾಂಡ್ ನ್ಯೂ ವೈಟ್ ಸಲ್ವಾರ್ ಅಂತ ಹೇಳ್ಬೋದು. ಸೊ ಯಾವ ರೀತಿ ಇದೆ ಅಂದ್ರೆ, ಇದು ಪಾರ್ಟಿ ವೇರ್ಗೆಲ್ಲ ಸಖತ್ ಸೂಟ್ ಆಗುತ್ತೆ ಫ್ರೆಂಡ್ಸ್. ನೋಡ್ಬೋದು, ಇದು ಎಲ್ಬೋಗಿನ್ನ ಸ್ವಲ್ಪ ಕೆಳಗಡೆ ಬರುತ್ತೆ ಸ್ಲೀವ್ಸ್ ಅನ್ನೋದು. ಫ್ಯಾಬ್ರಿಕ್ ಅಷ್ಟೇ ಸಖತ್ತಾಗಿದೆ. ಸೊ ಇದಕ್ಕೆ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ, ಚಮ್ಕಿ ವರ್ಕು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಾನು ಇದನ್ನು ಒಂದು 10-15 ಸತಿನೇ ಯೂಸ್ ಮಾಡಿದ್ದೀನಿ. ಟಾಪ್ ಅಲ್ಲಿ ಬ್ಯಾಕ್ ಸೈಡ್ ಬಂದು ಫುಲ್ಲು ಪ್ಲೇನ್ ಕೊಟ್ಟಿದ್ದಾರೆ. ಹಾಗೆ ಪ್ಯಾಂಟಿಗೆ ಬಂದ್ರೆ ಈ ರೀತಿ ಕೊಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಪ್ಯಾಂಟ್ಗೂ ಕೂಡ ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಹಾಗೆ ಚಮ್ಕಿ ವರ್ಕ್ ಎಲ್ಲ ಮಾಡಿದ್ದಾರೆ. ಸೊ ನೋಡ್ಬೋದು ಯಾವ ರೀತಿ ಥೈಸ್ ಇಂದ ಸ್ವಲ್ಪ ಕೆಳಗಡೆ ಬಂದು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಇದು ಬ್ಯಾಕ್ ಮತ್ತೆ ಫ್ರಂಟ್ ಎರಡಕ್ಕೂ ಕೂಡ ಚಮ್ಕಿ ವರ್ಕ್ ಇದೆ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಯಾವ ರೀತಿ ಹೊಳೆಯುತ್ತೆ, ರಿಸೆಪ್ಷನ್ಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ಪ್ಯಾಂಟ್ಗೂ ಕೂಡ ಅಷ್ಟೇ ಲೈನಿಂಗ್ ಕೊಟ್ಟಿದ್ದಾರೆ. ಸೊ ನಾನು ಇವಾಗ ಹಾಕೊಂಡು ಕೂಡ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಇದು ಎಷ್ಟು ಚೆನ್ನಾಗಿ ನೆಕ್ಲೈನ್ ಎಲ್ಲ ಕಾಣಿಸುತ್ತೆ. ಇನ್ಫ್ಯಾಕ್ಟ್ ಯಾವುದು ಸರ ಹಾಕೊಳೋದೇ ಬೇಕಾಗಿಲ್ಲ, ಆ ರೀತಿ ಕಾಣಿಸುತ್ತೆ. ನಾವು ಪ್ಯಾಂಟ್ ಕೂಡ ಅಷ್ಟೇ ನೋಡಿ ಈ ರೀತಿ ಕಾಣಿಸುತ್ತೆ. ಸಲ್ವಾರ್ಗಿನ್ನ ಒಂದು ಸ್ವಲ್ಪ ಏನಂತ ಹೇಳ್ದಕ್ಕೆ ಪ್ಯಾಂಟ್ಗೆ ನಾನು ಮರ್ತು ಬಿಟ್ಟಿದ್ದೀನಿ. ಸೊ ದುಪ್ಪಟ್ಟ ಕೂಡ ಅಷ್ಟೇ ತುಂಬಾ ಲಾಂಗ್ ಆಗಿದೆ. ಯಾರಿಗಾರು ಬೇಕು ಅಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದು ಬಂದು ಪಿಂಕ್ ಕಲರ್ ಆಗಿರುತ್ತೆ ಫ್ರೆಂಡ್ಸ್, ತುಂಬಾನೇ ಅಟ್ರಾಕ್ಟಿವ್ ಕಲರ್ ಆಗಿರುತ್ತೆ. ಹಾಗೆ ಇದೆಲ್ಲ ಬಂದು ಮಿರರ್ ವರ್ಕ್ ತರ ಕಾಣಿಸುತ್ತೆ, ಆಕ್ಚುಲ್ ಮಿರರ್ ವರ್ಕ್ ಅಲ್ಲ. ಮತ್ತೆ ಇದೆಲ್ಲ ಫುಲ್ ಬಾಂದಿನಿ ಪ್ರಿಂಟ್ ಬಂದಿರುತ್ತೆ, ಇವಾಗ ಟ್ರೆಂಡಿಂಗ್ ಅಲ್ಲಿದೆ. ಇದರಲ್ಲಿ 2-3 ಕಲರ್ಸ್ ಕೂಡ ಇದೆ, ನೀವು ಆಪ್ಷನ್ ಆಗಿ ತಗೋಬಹುದು. ಹಾಗೆ ಹಿಂದೆಗಡೆ ಕೂಡ ಅದೇ ರೀತಿ ಕಂಟಿನ್ಯೂ ಮಾಡಿದ್ದಾರೆ. ಇದೆಲ್ಲ ಬಂದು ಕಾಟನ್ ಫ್ಯಾಬ್ರಿಕ್ ಆಗಿರುತ್ತೆ. ಇನ್ನ ಪ್ಯಾಂಟಿಂಗ್ಗೆ ಬಂದ್ರೆ ಈ ರೀತಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಇದು ಕೂಡ ಕಾಟನ್ ಮೆಟೀರಿಯಲ್ ಆಗಿರುತ್ತೆ. ಸೊ ಸಾಫ್ಟ್ ಕಾಟನ್ ಅಂತಾರಲ್ಲ ಆ ತರ. ನಾನು ಇದು ಯಾವ ರೀತಿ ಕಾಣಿಸುತ್ತೆ ಅಂತ ಹಾಕೊಂಡು ಕೂಡ ತೋರಿಸ್ತೀನಿ ನಿಮಗೆ. ಸೊ ಇವಾಗ ನೋಡಿ, ಇವಾಗ ನಾನು ಹಾಕೊಂಡಿರೋದು ಬಂದು ತುಂಬಾನೇ ಕಂಫರ್ಟೇಬಲ್ ಆಗಿದೆ. ನೀವೇ ಹೇಳಬೇಕು ಯಾವ ರೀತಿ ಕಾಲಿಂದೆಲ್ಲಾನು ಫಿಟ್ಟಿಂಗ್ ಇದೆ ಅಂತ. ಸೊ ಇದಂತೂ ತುಂಬಾ ಟೈಟ್ ಇಲ್ಲ. ಯಾರಿಗಾರು ಬೇಕು ಅಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಅಫೋರ್ಡಬಲ್ ಆಗಿದೆ ಈ ಟ್ರೈಪಾಡ್ ಅನ್ನೋದು. ಟ್ರೈಪಾಡ್ ಅಂತನಾದ್ರೂ ಅನ್ಬೋದು, ಅಥವಾ ಸೆಲ್ಫಿ ಸ್ಟಿಕ್ ಅಂತನಾದ್ರೂ ಅನ್ಬೋದು. ಸೊ ಇದಂತೂ ಎಷ್ಟು ಹೋಮ್ಲಿ ಆಗಿ ಬಂದ್ಬಿಟ್ಟಿದೆ ನನ್ನ ಕೈಗೆ ಅಂತಂದ್ರೆ, ಇವನ್ ನಾನು ಕುಕಿಂಗ್ ಮಾಡ್ಬೇಕಾದ್ರೆ ಕುಕಿಂಗ್ ಚಾನಲ್ ಕೂಡ ಇದೆಯಲ್ಲ ಫ್ರೆಂಡ್ಸ್, ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ನೋಡಿ ಈ ರೀತಿ ಬೇಕಾದ್ರೂ ತಿರ್ಸ್ಕೋಬಹುದು, ಮತ್ತೆ ಈ ರೀತಿ ತಿರ್ಸ್ಕೋಬಹುದು. ಹಾಗೇನೆ ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ನಾನು ಒಂದೇ ಕೈಯಲ್ಲಿ ಮಾಡ್ತಿರೋದ್ರಿಂದ ನಾನು ಸೈಡಲ್ಲಿ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಹ್ಯಾಂಡ್ಲು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಟ್ರೈಪಾಡ್ಗೆ 3 ಕಾಲ್ ತರ ಇರುತ್ತೆ ನೋಡಿ, ಇಷ್ಟು ಹೈಟ್ ಬರುತ್ತೆ. ಏನಾದ್ರೂ ಮಾಡ್ಬೇಕು ಅಂತ ಅಂದ್ರೆ ಯಾವ್ದಾದ್ರ ಮೇಲೆ ಅಂದ್ರೆ ಸ್ಟೂಲ್ ಮೇಲೆ ಎಲ್ಲಾರು ಇಟ್ರೆ ಆಗುತ್ತೆ. ನೋಡಿ ಇಲ್ಲಿ ಬಂದು ತೋರ್ಸಿದ್ನಲ್ಲ, ಅದು ಬಂದು ಅಲ್ಲಿ ಲೈಟ್ ಇತ್ತು. ಆಕ್ಚುಲಿ ಲೈಟು ಮುರಿದೋಗಿದೆ. ಇದು ಬಂದು ಬ್ಲೂಟೂತ್. ಇದು ನಾವು ದೂರದಿಂದನೇ ಆನ್ ಮಾಡ್ಕೋಬಹುದು ಅಥವಾ ಆಫ್ ಮಾಡ್ಕೋಬಹುದು ಕ್ಯಾಮ್ರಾಗಳನ್ನ. ಸೊ ಆ ರೀತಿ ಲೈಟ್ ಏನಕ್ಕೆ ಮುರಿದೋಗಿದೆ ಅಂದ್ರೆ, ನಾನು ಆಲ್ರೆಡಿ ತಗೊಂಡು 2 ಇಯರ್ಸ್ ಆಯ್ತು ಈ ಟ್ರೈಪಾಡ್ ನ. ತುಂಬಾ ಹೋಮ್ಲಿ ಆಗಿದೆ. ಮತ್ತೆ ಜೊತೆಗೆ 360 ಡಿಗ್ರಿ ಈ ರೀತಿ ರೊಟೇಟ್ ಆಗುತ್ತೆ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ಸ್ಕ್ರೂ ಇದೆಯಲ್ಲ, ಸ್ಕ್ರೂ ನಲ್ಲಿ ಟೈಟ್ ಮಾಡ್ಕೋಬಹುದು ನಮ್ಗೆ ಎಷ್ಟು ಬೇಕೋ ಅಷ್ಟು. ನೋಡಿ ಇದು ಎಷ್ಟು ದೊಡ್ಡ ಚಿಕ್ಕದು ಅದ್ ಬೇಕಾದ್ರೂ ಅಡ್ಜಸ್ಟ್ ಆಗುತ್ತೆ. ಸೊ ಈ ರೀತಿ ಮಾಡಿಸ್ಬೇಕಾದ್ರೆ ಈ ರೀತಿ ಇಟ್ರೆ ಮುಗೀತು.
ಸೊ ಇದು ಕೂಡ ತುಂಬ ಹೋಮ್ಲಿ ಆಗಿದೆ. ಯಾರಿಗಾರು ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಇದು ಎಲ್ಲ ಲಿಂಕ್ಸ್ಗಳನ್ನ ನಾನು ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಥ್ಯಾಂಕ್ ಯು.